ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 82. ಲೇಖಕರು ಕೈಸರ್ ಜಹಾ. ಮನೋಹರ್ ರವರಿಗೆ ಸಂಗೀತಾರವರು ಕರೆ ಮಾಡಿ ಆಫೀಸಿನಿಂದ ಬೇಗ ಬರಲು ಹೇಳಿದಾಗ ಮಡದಿಯ ಫೋನ್ ಕಾಲಿನಿಂದ ಆತಂಕಗೊಂಡ ಮನೋಹರ್ ರವರು ಅರ್ಧ ದಿನ ರಜೆ ಹಾಕಿ ಮನೆಗೆ ಬರುವರು. ಮನೆಗೆ ಬಂದವರೇ ಸಂಗೀತ ಸಂಗೀತ ಎಂದು ಕೂಗುತ್ತಾ ಒಳ ಬಂದಾಗ ಅಲ್ಲಿಯೇ ಸೋಫಾದ ಮೇಲೆ ಕಣ್ಣೀರು ಹಾಕುತ್ತಾ ಕುಳಿತಿದ್ದ ತಮ್ಮ ಪ್ರೀತಿಯ ಮಡದಿಯನ್ನು ನೋಡಿದವರಿಗೆ ಸಂಕಟವಾಗುತ್ತದೆ. ಮದುವೆಯಾಗಿ ಇಷ್ಟು ವರ್ಷಗಳಲ್ಲಿ ಸಂಗೀತ ಯಾವತ್ತೂ ಈ ರೀತಿ ಅತ್ತಿದ್ದು ಮತ್ತು ಮೌನವಾಗಿ ಕುಳಿತಿರುವುದನ್ನು ನೋಡಿರಲಿಲ್ಲ. ಇಂದೇನಾಯಿತು ಎಂದು ಹೋಗಿ ಪಕ್ಕದಲ್ಲಿ ಕುಳಿತು, ಸಂಗೀತ ಏನಾಯಿತು, ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದಾಗ ಅವರ ಭುಜದ ಮೇಲೆ ತಲೆ ಊರಿ ರೀ ನೋಡಿ ಎಂದು ಚಾಂದಿನಿಯ ಫೋನನ್ನು ಅವರ ಕೈಗೆ ನೀಡುವಳು. ಪ್ರಶ್ನಾರ್ಥಕವಾಗಿ ಅವರನ್ನು ನೋಡಿ ಫೋನ್ ತೆಗೆದುಕೊಂಡ ಮನೋಹರ್ ವಾಟ್ಸಪ್ ಓಪನ್ ಮಾಡಿ ಮೆಸೇಜುಗಳನ್ನು ನೋಡುವರು. ಆಗ ಅವರಿಗೆ ಗೊತ್ತಾಗುವುದು ಇದು ಚಾಂದಿನಿಯ ಫೋನ್ ಎಂದು. ಎಲ್ಲವನ್ನು ನೋಡಿದವರಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಸಂಕಟ, ದುಃಖ, ನಾಚಿಕೆಯಾಗುವುದು. ಇದೇನಿದು ಸಂಗೀತ ಎಂದಾಗ, ಹೌದು ರೀ, ನಿಮ್ಮ ಮಗಳು ಅದು ತಾನು ತಾಯಿಯಾಗುವ ಸಂದರ್ಭದಲ್ಲಿ ಈ ರೀತಿ ಪರಪುರುಷನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಕಣ್ರಿ. ಛೀ, ಹೇಳೋದಕ್ಕೂ ನನಗೆ ಅಸಹ್ಯ ಎನ್ನಿಸುತ್ತಿದೆ ಎಂದು ಬೆಳಗ್ಗೆ ಪ್ರತೀಕ್ ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಬಿಟ್ಟು ಹೋಗಿರುವುದನ್ನು ಹೇಳುತ್ತಾರೆ. ಚಾಂದಿನಿ ಎಲ್ಲಿದ್ದಾಳೆ ಎಂದು ಕೇಳಿದಾಗ, ಇನ್ನೆಲ್ಲಿ ಇರುತ್ತಾಳೆ ಹೇಳಿ, ಅವಳ ರೂಮಿನಲ್ಲಿಯೇ ಇದ್ದಾಳೆ. ಅವಳಿಗೆ ಸ್ವಲ್ಪನೂ ತಾನು ಮಾಡಿರೋದು ತಪ್ಪು ಎನ್ನುವ ಭಾವನೆಯೇ ಇಲ್ಲ ಎನ್ನುವಾಗ, ಬಾ ನನ್ನ ಜೊತೆ, ಈ ವಿಷಯದ ಬಗ್ಗೆ ಅವಳೊಂದಿಗೆ ನನಗೆಂದು ಮಾತನಾಡಲೇಬೇಕು ಎಂದು ಸಂಗೀತಾರವರನ್ನು ಚಾಂದಿನಿಯ ರೂಮಿಗೆ ಕರೆದುಕೊಂಡು ಹೋಗುವರು. ಮಲಗಿದ್ದ ಮಗಳನ್ನು ಎಬ್ಬಿಸಿದ ಮನೋಹರ್ ರವರು, ಏನು ಚಾಂದಿನಿ, ನಿನಗೆ ಸ್ವಲ್ಪನೂ ಮಾನ ಮರ್ಯಾದೆ ಅನ್ನೋದು ಇಲ್ಲವಾ? ಇದೇನಾ ನಾವು ನಿನಗೆ ಕಳಿಸಿರೋದು? ಏನು ಕಡಿಮೆಯಾಗಿತ್ತು ಅಂತ ಪ್ರತೀಕ್ನನ್ನು ಬಿಟ್ಟು ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದೀಯಾ? ಛೇ, ನನ್ನ ಮಗಳು ಈ ರೀತಿ ದಾರಿ ತಪ್ಪುತ್ತಾಳೆ ಅಂತ ನಾನು ತಿಳಿದುಕೊಂಡಿರಲಿಲ್ಲ. ಮಾಡಿರುವ ತಪ್ಪುಗಳನ್ನು ಸರಿಪಡಿಸಿ ಜೀವನ ನಡೆಸಲಿ ಅಂತ ನಾವು ಬಿಟ್ಟು ಬಂದಿದ್ದರೆ ನೀನು ಎಂದು ಹೇಳಿ ಮುಗಿಸುವಷ್ಟರಲ್ಲಿ ತನ್ನ ಅಪ್ಪನ ಸಮಕ್ಕೆ ನಿಂತು, ಡ್ಯಾಡಿ ಸಾಕು ಮಾಡಿ, ನಾನೇನು ಬಹುದೊಡ್ಡ ತಪ್ಪು ಮಾಡಿದ್ದೇನೆ ಎನ್ನೋ ತರಹ ಹೇಳುತ್ತಿದ್ದೀರಲ್ಲ. ಹೋಟೆಲಿನಲ್ಲಿ ಊಟ ಮಾಡಿದೆವು, ಮೆಸೇಜ್ ಮಾಡಿದೆವು ಅಂದ ತಕ್ಷಣ ಏನೋ ಭಾರಿ ತಪ್ಪು ಮಾಡಿದ್ದೇನೆ ಅನ್ನೋ ಥರ ಮಾತನಾಡ್ತಾ ಇದ್ದೀರಾ? ಅಷ್ಟಕ್ಕೂ ನಮ್ಮಿಬ್ಬರ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ ಅಷ್ಟೆ ಎಂದು ಹೇಳಿದಾಗ ಮುಂದೆ ಬಂದ ಸಂಗೀತ, ಸಾಕು ಬಾಯಿ ಮುಚ್ಚೆ, ಎಷ್ಟು ಮಾತನಾಡ್ತಾ ಇದ್ದೀಯಾ? ಅದು ನಿನ್ನ ತಂದೆಯ ಮುಂದೆ ನಿಂತು ಎಷ್ಟೊಂದು ಧೈರ್ಯವಾಗಿ ನಿನ್ನ ತಪ್ಪನ್ನೇ ಸರಿ ಅಂತ ವಹಿಸಿಕೊಂಡು ಮಾತನಾಡುತ್ತೀಯಾ? ಫ್ರೆಂಡ್ಶಿಪ್ ಅಂತೆ ಫ್ರೆಂಡ್ಶಿಪ್. ನಿನ್ನ ಮತ್ತು ಅವನ ಮಧ್ಯೆ ನಡೆದಿರುವ ಎಲ್ಲ ಮೆಸೇಜ್ಗಳನ್ನು ನಾನು ಓದಿದ್ದೇನೆ. ಏನಂದೆ? ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ತರಹ ಮಾತಾಡ್ತಾ ಇದ್ದೀರಾ ಅಂದೆ ಅಲ್ಲವಾ? ಒಂದು ಮದುವೆ ಆದ ಹೆಣ್ಣಿಗೆ ಅವಳ ಮನೆ, ಗಂಡ, ಮಕ್ಕಳೇ ಸರ್ವಸ್ವ ಆಗಿರುತ್ತಾರೆ ಕಣೆ. ಏನೇ ಸುಖ ದುಃಖ ಬರಲಿ ಅವರ ಜೊತೆ ಹೊಂದಿಕೊಂಡು ಜೀವನ ಮಾಡಿದರೆ ಅವಳು ಹೆಣ್ಣು ಅನ್ನಿಸಿಕೊಳ್ಳೋದು. ನಿನಗ್ಯಾಕೆ ಈ ರೀತಿ ಬುದ್ಧಿ ಬಂತು? ನಿನ್ನ ಅಕ್ಕನನ್ನು ನೋಡಿ ಕಲಿ, ಎಷ್ಟೊಂದು ಆದರ್ಶ ಕುಟುಂಬವಾಗಿ ಜೀವನ ಸಾಗಿಸುತ್ತಿದ್ದಾಳೆ ಎನ್ನುವಾಗ, ಮಮ್ಮಿ ಪ್ಲೀಸ್, ಪ್ರತಿ ಮಾತಿಗೂ ಅವಳನ್ನೇ ಹೊಗಳಬೇಡಿ. ನಿಮ್ಮ ಮರ್ಯಾದೆಗೋಸ್ಕರ ನಾನು ಪ್ರತೀಕ್ನನ್ನು ಮದುವೆಯಾಗಿದ್ದು. ನನಗೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಅದೇ ಕಾವ್ಯಳನ್ನು ನೋಡಿ, ಯಾವಾಗ ಮದುವೆ ಮಾಡಿದಿರಿ ನೀವು? ಅವಳ MBA ಓದು ಮುಗಿದು ಕೆಲಸ ದೊರೆತ ನಂತರ ಅವಳಿಗೆ ಮದುವೆ ಯೋಚನೆ ಮಾಡಿದ್ದು. ಆದರೆ ನನ್ನನ್ನೇ ನೋಡಿ, ನನಗೆ ಎಷ್ಟೊಂದು ಬೇಗ ಮದುವೆ ಮಾಡಿದಿರಿ ನೀವೆಲ್ಲ ಸೇರಿಕೊಂಡು.
ಈಗ ಎಲ್ಲ ನನ್ನದೇ ತಪ್ಪು ಅಂತ ಹೇಳಬೇಡಿ. ನಾನು ಓದಿಕೊಂಡು ಸುತ್ತಾಡಿಕೊಂಡು ಜೀವನವನ್ನು ಎಂಜಾಯ್ ಮಾಡುವ ಟೈಮಲ್ಲಿ ನೀವು ನನ್ನ ಮದುವೆ ಮಾಡಿದ್ರಿ. ಸಾಲದ್ದಕ್ಕೆ ಈ ಮಗು ಬೇರೆ. ನಾನು ಇನ್ನೇನು ಮಾಡಲಿ ಹೇಳಿ? ಆ ಮನೆಯಲ್ಲಿ ಖೈದಿ ತರಹ ಇದ್ದು ಬಿಡಬೇಕಾ ಎಂದು ಹೇಳಿದಾಗ ಸಂಗೀತಾರವರು ಮತ್ತೆ ಆಕೆಯ ಕೆನ್ನೆಗೆ ಬಾರಿಸುವರು. ಏನೇ ಮಗು ಬಗ್ಗೆ ಹೀಗೆ ಮಾತನಾಡ್ತಾ ಇದ್ದೀಯಾ? ನಿನಗೆ ಆ ಮಗುವಿನ ಮೇಲೆ ಸ್ವಲ್ಪವೂ ಕರುಣೆ ಇಲ್ಲವೇ? ಅದು ನಿನ್ನ ಕರುಳ ಬಳ್ಳಿ ಕಣೆ. ನೋಡ್ರಿ, ಇವಳಿಗೆ ಗಂಡನ ಮೇಲೆ ಮಾತ್ರ ಪ್ರೀತಿ ಇಲ್ಲ ಅಂದುಕೊಂಡಿದ್ದೆ, ಆದರೆ ಇವಳಿಗೆ ಮಗುವಿನ ಮೇಲೆಯೂ ಪ್ರೀತಿ ಎನ್ನುವುದೇ ಇಲ್ಲ ಕಣ್ರಿ ಎಂದಾಗ ಸಿಟ್ಟಾಗಿದ್ದವಳು ಕೆನ್ನೆ ಹಿಡಿದುಕೊಂಡು, ಇನ್ನೊಂದು ಸಲ ನನ್ನ ಮೇಲೆ ಕೈ ಮಾಡಿದರೆ ಚೆನ್ನಾಗಿರಲ್ಲ ಮಮ್ಮಿ. ನಾನೇನು ಚಿಕ್ಕ ಮಗು ಅಲ್ಲ ನೀವು ಹೊಡೆದ ತಕ್ಷಣ ಹೊಡೆಸಿಕೊಳ್ಳುವುದಕ್ಕೆ. ಏನು ನೀವು ಯಾವಾಗ ನೋಡಿದರೂ ಬರೀ ನನ್ನ ಕೆನ್ನೆಯ ಮೇಲೆ ಹೊಡೆಯೋದು? ನಾನು ಸಹಿಸಿಕೊಳ್ಳುವಷ್ಟು ಸಹಿಸಿಕೊಳ್ಳುವೆ, ಅದಕ್ಕಿಂತ ಹೆಚ್ಚಿನದನ್ನು ಸಹಿಸಿಕೊಳ್ಳಲಾರೆ. ನೋಡಿ ಡ್ಯಾಡಿ, ಹೌದು, ನನಗೆ ಯಾರ ಮೇಲೇನೂ ಪ್ರೀತಿ ಇಲ್ಲ. ನನಗೆ ನನ್ನ ಲೈಫು, ನನ್ನ ಜೀವನ ಮಾತ್ರ ಮುಖ್ಯ. ಐ ವಾಂಟ್ ಟು ಎಂಜಾಯ್ ಮೈ ಲೈಫ್. ಈ ಜೀವನ ತುಂಬ ಸುಂದರವಾಗಿದೆ. ಅದನ್ನು ಈ ಹಾಳಾದ ಸಂಸಾರ, ಮಕ್ಕಳು ಅಂತ ನಾನು ವೇಸ್ಟ್ ಮಾಡಿಕೊಳ್ಳೋದಕ್ಕೆ ತಯಾರಿಲ್ಲ. ಏನೋ ಆವಾಗ ಪ್ರತೀಕ್ ಓಕೆ ಅನ್ನಿಸಿತ್ತು, ಮದುವೆ ಆದೆ. ಆದರೆ ಅವನು ಬರೀ ನನ್ನ ಬಗ್ಗೆ ಇಲ್ಲದ ತಪ್ಪನ್ನು ಎಲ್ಲರ ಬಳಿ ಹೇಳೋದೇ ಆಗೋಯ್ತು. ಅಷ್ಟಕ್ಕೂ ಮಮ್ಮಿ ರೀಸೆಂಟಾಗಿ ಅವರು ಕೂಡ ಇದೇ ತಪ್ಪನ್ನು ಮಾಡಿದ್ರು ತಾನೇ. ಪ್ರತೀಕ್ ಮದುವೆ ಸಮಯದಲ್ಲಿ ನಾನೇ ಬೇಕು ಅಂತ ವಿವಾಹವಾಗಿ, ಈಗ ಸ್ವಲ್ಪ ಸಮಯಕ್ಕೆ ಮುಂಚೆ ಕಾವ್ಯ ಬೇಕು ಅಂತ ಬಯಸಿದ್ದು ಸರಿನಾ? ಅವರು ತಪ್ಪೇ ತಾನೇ ಮಾಡಿದ್ದು. ಆವಾಗ ಯಾರು ಏನು ಹೇಳಲಿಲ್ಲ. ಈಗ ನನಗೆ ಮಾತ್ರ ಹೊಡೆದು ಬಡೆದು ಬುದ್ಧಿ ಹೇಳೋದಕ್ಕೆ ಬರುತ್ತೀರಾ? ಅಷ್ಟಕ್ಕೂ ನನಗೆ ಹೊಂದಾಣಿಕೆಯ ಜೀವನವೇ ಇಷ್ಟವಿಲ್ಲ. ಇಲ್ಲದ ಕಷ್ಟವನ್ನು ತಲೆಯ ಮೇಲೆ ಹಾಕಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡೋದಕ್ಕೆ ಆಗೋದೇ ಇಲ್ಲ ಅಷ್ಟೆ. ಹೇಗೂ ಪ್ರತೀಕ್ ಹೇಳಿಲ್ಲವಾ ಮಗು ಹುಟ್ಟಿದ ತಕ್ಷಣ ಅವರಿಗೆ ಕೊಡಬೇಕು ಅಂತ. ನಾನಂತೂ ಮಗುವನ್ನು ಕೊಟ್ಟು ಬಿಡುತ್ತೇನೆ. ನನಗೆ ಆ ಮಗು ಬೇಡವೇ ಬೇಡ. ಹಾಗೆಯೇ ಇನ್ನೊಂದು ವಿಷಯ, ಈ ಮನೆಯಲ್ಲಿ ನಾನೇನು ಜಾಸ್ತಿ ದಿನ ಇರೋದಿಲ್ಲ. ನೀವು ಹೆದರಿಕೊಳ್ಳಬೇಡಿ. ಇನ್ನೇನು 2 ತಿಂಗಳು ಇದೆ ಅಷ್ಟೆ. ಮಗು ಹುಟ್ಟಿದ ತಕ್ಷಣ ನಾನು ಈ ಮನೆ ಬಿಟ್ಟು ಹೋಗುತ್ತೇನೆ ಎಂದಾಗ ಈ ಮಾತುಗಳು ತಮ್ಮ ಮಗಳೇ ಹೇಳಿದ್ದ? ಚಾಂದಿನಿ ನಮ್ಮ ಮಗಳೇ ಎಂದು ಇಬ್ಬರಿಗೂ ಅನಿಸಿದ್ದು ಸುಳ್ಳಲ್ಲ. ಮುಖ ನೋಡಿಕೊಂಡಾಗ ಚಾಂದಿನಿಯು ಪುನಃ ಮಾತನ್ನು ಮುಂದುವರಿಸುತ್ತಾ, ನಿಮ್ಮ ಕೈ ಮುಗಿಯುತ್ತಿದ್ದೀನಿ, ಇಲ್ಲಿಂದ ಹೋಗಿ, ನನಗೆ ಸ್ವಲ್ಪ ಮಲಗೋದಕ್ಕೆ ಬಿಡಿ. ಅಲ್ಲಿ ನೋಡಿದರೆ ಅವರು ಬುದ್ಧಿಮಾತು ಹೇಳೋದು, ಇಲ್ಲಿ ನೋಡಿದರೆ ನೀವು ಬುದ್ಧಿಮಾತು ಹೇಳೋದು. ನನಗಂತೂ ಕೇಳಿ ಸಾಕಾಗಿ ಹೋಗಿದೆ ಎಂದು ಹೇಳಿದಾಗ ಇಬ್ಬರು ಏನೊಂದು ಮಾತನಾಡದೆ ಅಲ್ಲಿಂದ ಹೊರ ಹೋಗಿ ಹಾಲಿನಲ್ಲಿ ಯೋಚಿಸುತ್ತಾ ಕೂರುವರು. ಚಾಂದಿನಿಗೆ ಮೊದಲು ಎಲ್ಲಿ ಸತ್ಯ ಎಲ್ಲರ ಮುಂದೆ ಬರುವುದೋ ಎಂದು ಭಯವಾಗುವುದು. ಆದರೂ ಇಂದಲ್ಲ ನಾಳೆ ಗೊತ್ತಾಗುತ್ತೆ ತಾನೆ, ಇವತ್ತೇ ಇದಕ್ಕೆ ರೆಡಿಯಾಗಬೇಕು ಎಂದು ಯೋಚಿಸಿದವಳು ಯಾವ ರೀತಿಯ ಪಶ್ಚಾತ್ತಾಪವೂ ಇಲ್ಲದೆ ಆರಾಮವಾಗಿ ಇದ್ದಳು. ಇನ್ನು ಮುಂದೆ ತನ್ನ ಜೀವನ ಬಹಳ ಚೆನ್ನಾಗಿರುತ್ತೆ, ಈ ಮದುವೆ ಮತ್ತು ಮಗುವಿನಿಂದ ಮುಕ್ತಿ ದೊರೆತರೆ ಸಾಕಪ್ಪ ಎಂದು ಯೋಚಿಸುವಳು. ಚಾಂದಿನಿಯ ಜೀವನದಲ್ಲಿ ಪ್ರವೇಶವಾಗಿರುವ ವ್ಯಕ್ತಿಯಾದರೂ ಯಾರು? ಮುಂದೆ ಆಕೆಯ ಜೀವನ ಹೇಗಿರುತ್ತದೆ? ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.